ರಾಜ್ಯದಲ್ಲಿ ಆಲಿಕಲ್ಲು ಮಳೆಯಾಗಿದೆ. ಕೊಚ್ಚಿ ಹೋಗಿದೆ ಬೆಳೆಗಳೆಲ್ಲವೂ ಕೂಡ. ಗುಡುಗು ಸಹಿತ ಆಲಿಕಲ್ಲು ಮಳೆಯಾಗಿರುವುದರಿಂದ ರೈತರು ಕಂಗಾಲಾಗಿದ್ದಾರೆ. ದಾಳಿಂಬೆ, ಪಪ್ಪಾಯಿ ತೋಟಗಾರಿಕೆ ಬೆಳೆಗಳಿಗೆ ಹಾನಿಯಾಗಿದೆ. ತಾಲೂಕಿನ ಧರ್ಮಪುರ ಬಿರುಗಾಳಿ ಮಳೆಯಿಂದ ಕಂಪ್ಲೀಟ್ ಆಗಿ ಬೆಳೆಗಳೆಲ್ಲವೂ ಕೂಡ ನಾಶ ಆಗಿದೆ. ಧರೆಗುರುಳಿದಂತಹ ವಿದ್ಯುತ್ ಕಂಬ, ಮಳೆಗೆ ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಕಟ್ ಆಗಿದೆ. ನೆನೆ ಸುರಿದಂತಹ ಆಲಿಕಲ್ಲು ಮಳೆಗೆ ಸಾಕಷ್ಟು ಅವಾಂತರಗಳನ್ನೇ ಸೃಷ್ಟಿಯಾಗಿರುವಂಥದ್ದು. ಮಳೆಗೆ ಗ್ರಾಮೀಣ ಭಾಗದಲ್ಲಿರುವಂತಹ ವಿದ್ಯುತ್ ಸಂಪರ್ಕ ಕೂಡ ಕಟ್ ಆಗಿದೆ. ನೆನೆ ಸುರಿದಂತಹ ಆಲಿಕಲ್ಲು ಮಳೆಗೆ ಭಾರೀ ಅವಾಂತರವೇ ಸೃಷ್ಟಿಯಾಗಿರುವಂಥದ್ದು. ರಾಜ್ಯದಲ್ಲಿ ಆಲಿಕಲ್ಲು ಮಳೆಯಾಗಿದ್ದರಿಂದ ಕೊಚ್ಚಿ ಹೋಗ್ತಾ ಇದೆ ಬೆಳೆಗಳೆಲ್ಲವೂ ಕೂಡ. ಗುಡುಗು ಸಹಿತ ಆಲಿಕಲ್ಲು ಮಳೆಯಿಂದಾಗಿ ರೈತ ಕಂಗಾಲಾಗಿದ್ದಾನೆ. ಬೆಳೆ ಎಲ್ಲವೂ ಕೂಡ ನಾಶ ಆಗ್ತಾ ಇದೆ. ದಾಳಿಂಬೆ, ಪಪ್ಪಾಯಿ ತೋಟಗಾರಿಕೆ ಬೆಳೆಗಳಿಗೆ ಹಾನಿ ಆಗ್ತಾ ಇದೆ. ಸೊ ಆ ಆಲಿಕಲ್ಲು ಏನಾದರೂ ಆ ಹೂವಿಗೆ ಅಥವಾ ಬೀಜಕ್ಕೆ ಏನಾದರೂ ಹೋಗಿ ತಗಲ್ತು ಅಂದ್ರೆ ಮುಗಿತು, ಒಳಗಡೆನೆ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ರೈತ ಕಂಗಾಲಾಗಿ ಹೋಗಿದ್ದಾನೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನಲ್ಲೂ ಕೂಡ ಬಿರುಗಾಳಿ ಮಳೆಯಿಂದ ಧರೆಗುರುಳಿದೆ. ವಿದ್ಯುತ್ ಕಂಬ, ಸಾಕಷ್ಟು ನಷ್ಟಗಳು ಉಂಟಾಗ್ತಾ ಇರುವಂಥದ್ದು ಆಲಿಕಲ್ಲು ಮಳೆಯಿಂದಾಗಿ. ಗ್ರಾಮೀಣ ಭಾಗದಲ್ಲಿ ವಿದ್ಯುತ್ ಸಂಪರ್ಕ ಕೂಡ ಕಟ್ ಆಗಿದೆ ಅಂತ ಭಾರಿ ಅವಾಂತರವನ್ನೇ ಸೃಷ್ಟಿ ಮಾಡಿದೆ ನೆನೆ ಸುರಿದಂತಹ ಆಲಿಕಲ್ಲು ಮಳೆ. ಬೆಳೆಗಳೆಲ್ಲವೂ ಕೂಡ ಕೊಚ್ಚಿ ಹೋಗಿದೆ. ಗುಡುಗು ಸಹಿತ ಮಳೆ ಆಗಿರುವಂಥದ್ದು. ನೋಡ್ತಾ ಇರ್ಬೋದು, ಆಲಿಕಲ್ಲು ಮಳೆ ಸುರಿದಿದ್ದರಿಂದಾಗಿ ಸಾಕಷ್ಟು ತೋಟಗಾರಿಕೆ ಬೆಳೆಗಳೆಲ್ಲವೂ ಕೂಡ ನಾಶವಾಗಿದೆ. ಆಲಿಕಲ್ಲು ಬಿತ್ತು ಅಂತ ಹೇಳಿದ್ರೆ ಮುಗೀತು. ಆ ಫ್ರೂಟ್ಗಾಗಲಿ ಅಥವಾ ಹೂವಿಗೆ ಚಿಗುರು ಆಗ್ತಾ ಇರುತ್ತಲ್ವ, ಆ ಬೀಜಕ್ಕೆ ಏನಾದರೂ ಅದು ತಾಕ್ತು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಆ ಜಾಗದಲ್ಲೇ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಜಾಸ್ತಿ ಶೀತ ಆಗಿಬಿಟ್ಟು. ಸೊ ಹಾಗಾಗಿ ಸಾಕಷ್ಟು ಬೆಳೆ ನಾಶ ಆಗಿರುವಂಥದ್ದು. ಆಲಿಕಲ್ಲು ಮಳೆಗೆ ರೈತ ಕಂಗಾಲಾಗಿ ಹೋಗಿದ್ದಾನೆ. ಬಿರುಗಾಳಿ ಮಳೆಯಿಂದಾಗಿ ವಿದ್ಯುತ್ ಕಂಬ ಕೂಡ ಧರೆಗುರುಳಿದೆ. ಗ್ರಾಮೀಣ ಭಾಗದ ನೆನೆ ಸುರಿದಂತಹ ಮಳೆಗೆ ಹಾನಿ ಉಂಟಾಗಿರುವಂಥದ್ದು. ಗ್ರಾಮೀಣ ಭಾಗದ ಜನರೆಲ್ಲರೂ ಕೂಡ ಆತಂಕಕ್ಕೀಡಾಗಿದ್ದಾರೆ. ಧರ್ಮಪುರ ಸೇರಿ ಹಲವು ಪ್ರದೇಶಗಳಲ್ಲಿ ಸುರಿದಿರುವಂತಹ ಆಲಿಕಲ್ಲು ಮಳೆ. ರೋಡ್ ಎಲ್ಲ ನೋಡಿರ್ಬೋದು, ಕಂಪ್ಲೀಟ್ ಆಗಿ ಒಂದು ರೀತಿ ಕಾಶ್ಮೀರ ರೀತಿ ಆಗೋಗ್ಬಿಟ್ಟಿತ್ತು. ಸೊ ಇಲ್ಲೂ ಕೂಡ ಅದೇ ರೀತಿಯಾಗಿ ಬಿರುಗಾಳಿ ಮಳೆಯಿಂದಾಗಿ ವಿದ್ಯುತ್ ಕಂಬಗಳೇ ಧರೆಗುರುಳಿರುವಂಥದ್ದು. ಮರಗಳೆಲ್ಲವೂ ಕೂಡ ಮತ್ತು ಬೆಳೆಗೆ ಸಾಕಷ್ಟು ನಷ್ಟ ಉಂಟಾಗಿರುವಂಥದ್ದು, ಹಾನಿ ಆಗಿರುವಂಥದ್ದು. ಸೊ ನೋಡ್ತಾ ಇರ್ಬೋದು, ಪಪ್ಪಾಯ ಮರದ ಗಿಡದ ಏನು ರೆಂಬೆಗಳೆಲ್ಲವೂ ಕೂಡ ಕೆಳಗೆ ಬಿದ್ದು ಹೋಗಿದೆ. ರೈತ ತೋರಿಸ್ತಾ ಇದ್ದಾರೆ. ಕಂಪ್ಲೀಟ್ ಆಗಿ ಆಲಿಕಲ್ಲು ನೇರವಾಗಿ ಬಂದು ಹಣ್ಣಿಗೆ ಮತ್ತು ಬೀಜಕ್ಕೆ, ಫ್ಲವರ್ಗೆ ಹೋಗಿ ತಟ್ಟಿದಂತಹ ಸಂದರ್ಭದಲ್ಲಿ ಅಷ್ಟು ಫೋರ್ಸಲ್ಲಿ ಕಂಪ್ಲೀಟ್ ಆಗಿ ಅದು ಶೀತಮಯವಾಗಿ ಜೊತೆಗೆ ಕೊಳೆಯೋದಕ್ಕೆ ಕೂಡ ಆರಂಭ ಆಗುತ್ತೆ. ನೋಡಿ, ಟೊಮ್ಯಾಟೊ ಸಸಿಗಳು ಎಲ್ಲವೂ ಕೂಡ ಧರೆಗುರುಳೋಗಿದೆ. ಬೆಳೆ ತುಂಬ ಸೂಕ್ಷ್ಮವಾಗಿರುತ್ತೆ. ಸೊ ಸ್ವಲ್ಪ ಮಳೆ ಹೆಚ್ಚಿಗೆ ಆದರೂ ಕಮ್ಮಿ ಆದರೂ ಮತ್ತು ಆಲಿಕಲ್ಲ ಮಳೆ ಆಗಿಬಿಡ್ರದ್ದು ಕಂಪ್ಲೀಟ್ ಆಗಿ ಬೆಳೆಗಳೆಲ್ಲವೂ ಕೂಡ ಸರ್ವನಾಶ ಆಗೋಗ್ಬಿಡುತ್ತೆ. ಬಿರುಗಾಳಿ ಮಳೆಯಿಂದಾಗಿ ರೈತ ಇದೀಗ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಟೊಮ್ಯಾಟೊ ಸಸಿ ಮತ್ತು ಪಪ್ಪಾಯ ಸಸಿ ನಾಶ ಆಗಿರುವಂತಹ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ರೋಡ್ ಫುಲ್ ಆಲಿಕಲ್ಲು ಬಿದ್ದು ಹೋಗಿದೆ. ಕೊಚ್ಚಿ ಹೋಗ್ತಾ ಇದೆ ಬೆಳೆಗಳೆಲ್ಲವೂ ಕೂಡ. ಗುಡುಗು ಸಹಿತ ಆಲಿಕಲ್ಲು ಮಳೆಯಾಗಿದ್ದರಿಂದಾಗಿ ಇದೀಗ ಸಾಕಷ್ಟು ಬೆಳೆ ಹಾನಿ ಉಂಟಾಗಿ ರೈತ ಕಂಗಾಲಾಗಿ ಹೋಗಿದ್ದಾನೆ. ಏನು ಮಾಡಬೇಕು ಗೊತ್ತಿಲ್ಲ. ಸರ್ಕಾರದಿಂದ ಈ ಕಡೆ ಏನಾದರೂ ಪರಿಹಾರ ಆದರೂ ಸಿಗತ್ತಾ? ಸೊ ಪಾತೇಗೌಡ ಹಾನಿಗೊಳಗಾದಂತಹ ರೈತರು, ಬೆಳೆ ಹಾನಿಗೊಳಗಾದಂತಹ ರೈತರು ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ತೆ ಪಾತೇಗೌಡ್ರೆ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ನೋಡಿ, ಎಷ್ಟೊಂದು ಬೆಳೆ ನಾಶ ಆಗಿದೆ. ಆಲಿಕಲ್ಲು ಮಳೆ ಸಡನ್ ಆಗಿ ಆಗಿರುವಂಥದ್ದು. ಸೊ ಯಾವೆಲ್ಲ ಬೆಳೆಗಳು ನಾಶ ಆಗಿದೆ, ಸರ್ಕಾರ ಏನಾದರೂ ಇದಕ್ಕೆ ಸಹಾಯ ಮಾಡ್ಬೋದು ಅಂತ ನಿಮಗೆ ಅನ್ಸುತ್ತಾ? ಏನಾದರೂ ನೆರವಿನ ಹಸ್ತವನ್ನ ಚಾಚಿದ್ದೀರಾ? ಹೇಗೆ ಏನಾದರೂ ಅಲ್ಲಿ ಸಂಬಂಧಪಟ್ಟ ಅಂತಹ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಏನಾದರೂ ಬಂದು ಏನಾದರೂ ಭರವಸೆಯನ್ನ ಕೊಟ್ಟಿದ್ದಾರಾ, ಹೇಗೆ ಅಂತ? ಇಲ್ಲ ಮೇಡಮ್, ಇಲ್ಲಿವರೆಗೂ ಯಾವ ಅಧಿಕಾರಿಗಳು ಇನ್ನ ಭೇಟಿ ನೀಡಿಲ್ಲ. ರಾತ್ರಿ ಅನಿರೀಕ್ಷಿತವಾದ ಬಂದಂತ ಮಳೆಯಿಂದ ಸುಮಾರು ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿದೆ. ಎಲ್ಲಾ ರೈತರಿಗೂ ನಷ್ಟ ಆಗಿದೆ. ಟೊಮೊಟೊ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಪಪ್ಪಾಯಿ, ದಾಳಿಂಬೆ,
ಟೋಟಲಿ ತೋಟಗಾರಿಕೆ ಬೆಳೆ ಏನಿದೆ ಎಲ್ಲಾನು ಕ್ರಾಪ್ ನಾಶ ಆಗಿದೆ. ದಾಳಿಂಬೆಗಂತೂ ಅತಿ ಹೆಚ್ಚು, ಯಾಕಂದ್ರೆ ದಾಳಿಂಬೆ ಈಗ ಏನು ಬೆಳೆ ಫಸ್ಟ್ ಬಂದ ಸಮಯದಲ್ಲಿ ಆನೆಕಲ್ ಬಿದ್ದಂತ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಹಣ್ಣು ಬ್ಲಾಕ್ ಆಗ್ಬಿಡುತ್ತೆ, ಚಿಕ್ಕೆ ಬರುತ್ತೆ, ಅದ್ರಿಂದ ರೇಟ್ ಕಡಿಮೆ ಆಗುತ್ತೆ, ತುಂಬಾ ನಷ್ಟ ಆಗೈತೆ. ಯಾವ ಅಧಿಕಾರಿಗಳು ಇನ್ನ ಬಂದಿಲ್ಲ, ಯಾವ ರಾಜಕಾರಣಿಗಳು ಬಂದಿಲ್ಲ. ಸದ್ಯಕ್ಕೆ ಎಲ್ಲ ಚಿರನಿದ್ರೆಯಲ್ಲೇ ಇದಾರೆ ಅನ್ಸುತ್ತೆ. ಕೋಟ್ಯಾಂತರ ರೂಪಾಯಿ ನಷ್ಟ ಅಂತೂ ಆಗಿದೆ. ಹೌದೌದು, ಖಂಡಿತ ಆಗಿದೆ ಮೇಡಮ್. ಅದು ಅತಿ ಹೆಚ್ಚು ಧರ್ಮಪುರ ಹೋಬಳಿ ಭಾಗದಲ್ಲಿ ಬಹಳ ಆಗಿದೆ. ಧರ್ಮಪುರ ಹೋಬಳಿ ಭಾಗದಲ್ಲಿ ಬಹಳ ಆಗಿದೆ. ಓಕೆ ಪಾತೇಗೌಡ್ರೆ, ಥ್ಯಾಂಕ್ ಯು. ನೋಡೋಣ ಏನು ಅಧಿಕಾರಿಗಳು ಬರ್ತಾರಾ ಅಥವಾ ನಿದ್ರೆಲೆ ಜಾರಿರ್ತಾರ, ಕಾದ್ ನೋಡೋಣ. ಪಾಪ ಅವ್ರ ಅಳಲನ್ನು ಹೇಳ್ಕೊಂಡ್ರು ಪಾತೇಗೌಡ್ರು.